2025ರ ಏಷ್ಯಾ ಕಪ್ ಟೂರ್ನಿ T20 ಮಾದರಿಯಲ್ಲಿ ನಡೆಯೋದು ನಿಮಗೆಲ್ಲ ಗೊತ್ತೇ ಇದೆ. ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇದ್ದು 19 ಪಂದ್ಯಗಳು ನಡೆಯಲಿವೆ. ಈ 8 ತಂಡಗಳ ಪೈಕಿ ಭಾರತವೇ ಬಲಿಷ್ಠ ತಂಡ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಬೇಕಿಲ್ಲ. ಅದರಲ್ಲೂ ಕಳೆದೊಂದು ವರ್ಷದ T20 ರೆಕಾರ್ಡ್ಸ್ ಅನ್ನ ತೆಗೆದು ನೋಡಿದ್ರೆ ಹಾಲಿ ಚಾಂಪಿಯನ್ಶಿಪ್ ಹಂಗೆ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ. ಈ ಟೂರ್ನಿಯಲ್ಲಿ ಭಾರತಕ್ಕೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ನಲ್ಲಿ ಇದುವರೆಗೆ ಒಟ್ಟು 16 ಆವೃತ್ತಿಗಳು ಕಂಪ್ಲೀಟ್ ಆಗಿದ್ದು ಇದು 17ನೇ ಸೀಸನ್. ಈ ಪೈಕಿ ಅರ್ಧಕರ್ಧ ಬಾರಿ ಭಾರತವೇ ಚಾಂಪಿಯನ್ ಆಗಿದೆ. ಅಂದ್ರೆ 8 ಸಲ ಟ್ರೋಫಿಯನ್ನ ಗೆದ್ದು ಬೀಗಿದೆ. ಹೀಗಾಗಿ ಈ ಸಲ ಕೂಡ ಟೀಮ್ ಇಂಡಿಯಾ ಮೇಲೆಯೇ ಎಲ್ಲರ ಗಮನ ಇರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ T20 ಮಾದರಿಯಲ್ಲಿ ಸಾಲಿಡ್ ಫಾರ್ಮ್ ನಲ್ಲಿದೆ. ವಿಶ್ವಕಪ್ ಬಳಿಕ ಸತತ T20 ಸರಣಿ ಗೆದ್ದಿದೆ ಭಾರತ. 2024ರ T20 ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ಪಟ್ಟಕ್ಕೇರಿತ್ತು. ವಿಶ್ವಕಪ್ ಮುಗಿದ ಮೇಲೆ ಟೀಮ್ ಇಂಡಿಯಾದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ರು. ಇನ್ನು ಲೆಜೆಂಡರಿ ಆಟಗಾರರಾದಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ರವೀಂದ್ರ ಜಡೇಜಾ ಚುಟುಕು ಫಾರ್ಮೆಟ್ಗೆ ವಿದಾಯ ಹೇಳಿದರು. ನೂತನ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆ ಆದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರಿಗೆ T20 ನಾಯಕತ್ವ ನೀಡಲಾಗಿತ್ತು. ವಿಶ್ವಕಪ್ ಬಳಿಕ ಟೀಮ್ ಇಂಡಿಯಾ ಸತತವಾಗಿ 5 T20 ಸರಣಿಗಳನ್ನ ಗೆದ್ದಿದೆ. 2024ರ ಜಿಂಬಾಬ್ವೆ ಪ್ರವಾಸದಿಂದ ಹಿಡಿದು ಈವರೆಗೆ ಕೇವಲ 3 T20 ಪಂದ್ಯಗಳಲ್ಲಿ ಮಾತ್ರವೇ ಸೋಲನ್ನ ಕಂಡಿದೆ. ಹೀಗಾಗಿ ಇದೇ ಫಾರ್ಮ್ನಲ್ಲಿ ಟೀಮ್ ಇಂಡಿಯಾ ಏಷ್ಯಾ ಕಪ್ನಲ್ಲೂ ಕೂಡ ಚಾಂಪಿಯನ್ ಪಟ್ಟಕ್ಕೇರುವಂತ ಟಾರ್ಗೆಟ್ ಇಟ್ಕೊಂಡಿದೆ. T20ಐನಲ್ಲಿ ಭಾರತದ ಆಟಗಾರರೇ ನಂಬರ್ 1. ಏಷ್ಯನ್ ರಾಷ್ಟ್ರಗಳಷ್ಟೇ ಅಲ್ಲದೆ ಜಗತ್ತಿನಲ್ಲೇ T20 ಕ್ರಿಕೆಟ್ ಮಾದರಿಯಲ್ಲಿ ಭಾರತವೇ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಇದೆ. T20 ಶ್ರೇಯಾಂಕದಲ್ಲಿ ಭಾರತ ಸದ್ಯ ನಂಬರ್ 1 ಪ್ಲೇಸ್ ನಲ್ಲಿದೆ. 2024ರಲ್ಲಿ T20 ವಿಶ್ವಕಪ್ ಗೆದ್ದಿರುವಂತಹ ಭಾರತ T20 ಮಾದರಿಯಲ್ಲಿ ಏಷ್ಯಾ ಕಪ್ನ ಮಾಜಿ ಚಾಂಪಿಯನ್ ಆಗಿದೆ. ಅಂದ್ರೆ T20 ಮಾದರಿಯಲ್ಲಿ ODI ಮಾದರಿಯಲ್ಲಿ ಹಾಲಿ ಚಾಂಪಿಯನ್ ಇದೆ. ಟೀಮ್ ಇಂಡಿಯಾದಲ್ಲಿ ಸ್ಪಿನ್ ಬೌಲರ್ ವರುಣ್ ಚಕ್ರವರ್ತಿ ಏಷ್ಯಾ ಕಪ್ನ ನಂಬರ್ 1 ಬೌಲರ್. ಇನ್ನು ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ವಿಶ್ವದ ನಂಬರ್ 1 T20 ಬ್ಯಾಟರ್. ಇನ್ನು ಹಾರ್ದಿಕ್ ಪಾಂಡ್ಯ ನಂಬರ್ 1 ಆಲ್ರೌಂಡರ್ ಆಗಿದ್ದಾರೆ. ಈ ಮೂವರು ಕೂಡ ಏಷ್ಯಾ ಕಪ್ಗೂ ಸೆಲೆಕ್ಟ್ ಆಗಿರೋದ್ರಿಂದ ಭಾರತವೇ ಟೈಟಲ್ ಗೆಲ್ಲುವಂತ ನಿರೀಕ್ಷೆಯಲ್ಲಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಸೂಪರ್ ಸ್ಟ್ರಾಂಗ್. ವಿಶ್ವ ಕ್ರಿಕೆಟ್ ನಲ್ಲೇ ಭಾರತ ಬೆಸ್ಟ್ ಟೀಮ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ 2 ICC ಟ್ರೋಫಿಗಳನ್ನ ಗೆದ್ದಿದೆ. ಈ ಸಲ ಏಷ್ಯಾ ಕಪ್ಗೆ ಯಶಸ್ವಿ ಜೈಸ್ವಾಲ್ ಹಾಗೆ ಶ್ರೇಯಸ್ ಅಯ್ಯರ್ ಅವರಂತಹ ಸ್ಟಾರ್ ಆಟಗಾರರು ಇಲ್ಲದೆ ಇದ್ರೂ ಕೂಡ ತಂಡ ಸ್ಟ್ರಾಂಗ್ ಆಗೇ ಇದೆ. ಅಭಿಷೇಕ್ ಶರ್ಮಾ ಆರಂಭಿಕರಾಗಿ ಕಣಕ್ಕಿಳಿದ್ರೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಮಿಡಲ್ ಆರ್ಡರ್ ನಲ್ಲಿ ಪವರ್ ಹಿಟ್ ಮೂಲಕ ಸದ್ದು ಮಾಡ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆ ಆಲ್ರೌಂಡರ್ ರೋಲ್ನ ಚೆನ್ನಾಗಿ ನಿಭಾಯಿಸುವಂತ ಕೆಪಾಸಿಟಿ ಇದೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಹಾಗೆ ಹರ್ಷಿತ್ ರಾಣಾ ವೇಗದ ಬೌಲರ್ಗಳಾಗಿ ಕಾಣಿಸಿಕೊಂಡ್ರೆ ನುರಿತ ಸ್ಪಿನ್ ಬೌಲರ್ಗಳಾಗಿ ವರುಣ್ ಚಕ್ರವರ್ತಿ ಹಾಗೆ ಕುಲ್ದೀಪ್ ಯಾದವ್ ಇರ್ತಾರೆ. ಹೀಗೆ ಏಷ್ಯಾ ಕಪ್ ಗೆಲ್ಲೋಕೆ ಭಾರತಕ್ಕೆ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ಇದನ್ನೆಲ್ಲ ಸರಿಯಾಗಿ ಬಳಸಿಕೊಂಡ್ರೆ ಈ ಸಲವೂ ಭಾರತವೇ ಗೆಲ್ಲೋದು ಪಕ್ಕಾ ಆಗುತ್ತೆ. ನಮಸ್ಕಾರ.